ಜಗತ್ತು ಕಂಡುಬಿಡೋಕ್ಕಿಂತ ಮೊದಲು ಜಗತ್ತಿಗೆ ನಾಗರಿಕತೆ ಅನ್ನುವಂಥದ್ದು ಏನು ಅಂತ ಗೊತ್ತಿಲ್ಲದಿರೋ ಮೊದಲು ಭಾರತದಲ್ಲಿ ನಾಗರಿಕತೆ ಅರಳಿತ್ತು. ಇಲ್ಲಿ ಯೂನಿವರ್ಸಿಟೀಸ್ಗಳಿದ್ದು ನಾಲಂದ, ನವದ್ವೀಪ, ತಕ್ಷಶಿಲಾ, ವಿಕ್ರಮಶಿಲಾ, ಕಂಚಿ, ಕಾಶಿ, ಇಲ್ಲೆಲ್ಲ ಯೂನಿವರ್ಸಿಟೀಸ್. ಈಗ ನಾಳಂದ ವಿವಿಯ ಹೊಸ ಕ್ಯಾಂಪಸ್ಸನ್ನು ಮೋದಿ ಉದ್ಘಾಟನೆ ಮಾಡಿದ್ದಾರೆ. ಬಿಹಾರದಲ್ಲಿ ರಾಜ್ಗೀರ್ ಪ್ರದೇಶದಲ್ಲಿ ಬರುವಂಥ ಈ ನಾಲಂದ, ಇದರ ಹಲವಾರು ಕಥೆಗಳಿವೆ ನೋಡಿ. ಆಗಿನ ಕಾಲದಲ್ಲೇ ಇಷ್ಟೊಂದು ದೊಡ್ಡ ಯೂನಿವರ್ಸಿಟಿ ಇತ್ತು ಅಂತಂತಂದ್ರೆ ಏನು ಸಾಮಾನ್ಯ ಸಂಗತಿನ? ಇಲ್ಲಿ ಬೆಂಕಿ ಇಡ್ತಾರೆ, ಈ ಆಕ್ರಮಣಕಾರರು ಬಂದು ಇಲ್ಲೆಲ್ಲ ಆಕ್ರಮಣ ಮಾಡಿ ಕೊನೆಗೆ ಇಲ್ಲಿನ ಗ್ರಂಥಾಲಯಕ್ಕೆ ಬೆಂಕಿ ಇಡ್ತಾರೆ. ಅದು 4 ತಿಂಗಳು ಹಗಲು ರಾತ್ರಿ ಉರಿತು ಅನ್ನುವಂಥ ಮಾತುಗಳಿದೆ. ಅಂದರೆ ಇನ್ನೆಷ್ಟು ದೊಡ್ಡ ಪ್ರಮಾಣದಲ್ಲಿರಬೇಕು ನೋಡಿ. ಅವಶೇಷಗಳ ರೀತಿಯಲ್ಲಿದೆ. ಈಗಾಗಲೇ ಅದರ ಮುಂದುಗಡೆ ಒಂದು ದೊಡ್ಡ ಕಟ್ಟಡ ಕೂಡ ಆಗಿದೆ. ಆ ಕ್ಯಾಂಪಸನ್ನು ಉದ್ಘಾಟನೆ ಮಾಡಿದ್ದಾರೆ. 5ನೇ ಶತಮಾನದ ವಿವಿ ಆ ಕ್ಯಾಂಪಸ್ನಲ್ಲಿ ಮೋದಿ ಸುತ್ತಾಟ ಮಾಡಿದ್ರು. ಹೆಂಗಿರಬೇಕು ನೋಡಿ, ಲೆಕ್ಕ ಹಾಕ್ಕೊಳ್ಳಿ. ಇದು ನಾಳಂದ ವಿವಿಯ ಹೊಸ ಕ್ಯಾಂಪಸ್. ಅದರ ಹಿಂದೆ ಹಳೆಯ ಕ್ಯಾಂಪಸ್ ಕಾಣ್ತಾ ಇದೆ. ಇದು ಹೊಸ ಕ್ಯಾಂಪಸ್. ಇದು 1700 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಿರುವಂಥ ಹೊಸ ಕ್ಯಾಂಪಸ್ 1600 ವರ್ಷಗಳ ಹಳೆಯ ವಿವಿಗೆ ಮತ್ತೆ ಒಂದು ಆ ಗೌರವ, ಪ್ರತಿಷ್ಠೆ, ಆ ಲೆಗೆಸಿ ಅದನ್ನು ತಂದುಕೊಡುವಂಥ ಒಂದು ಪ್ರಯತ್ನವನ್ನು ವ್ಯವಸ್ಥೆ ಮಾಡಿದೆ. ನಾನು ಹೇಳ್ತಾ ಇದ್ದೆ, ಬೇರೆ ಬೇರೆ ದೇಶಗಳಿಂದ ಬಂದು ಇಲ್ಲಿನ ಯೂನಿವರ್ಸಿಟಿಗಳಿಂದ ಕಲಿತಾ ಇದ್ದಾರಂತೆ ಜನ. ನಾನು ಹೇಳ್ತಾ ಇದ್ದೆ, ನಾಲಂದ, ನವದ್ವೀಪ, ತಕ್ಷಶಿಲಾ, ವಿಕ್ರಮಶಿಲಾ, ಕಂಚಿ, ಕಾಶಿ. ನಮ್ಮ ಬಿಜಾಪುರದ ಹತ್ರ ಒಂದು ಸಾಲೌಟಗಿ ಅಂತ ಒಂದು ಪ್ರದೇಶ ಇತ್ತಂತೆ, ಅಲ್ಲೂ ಕೂಡ ಒಂದು ಯೂನಿವರ್ಸಿಟಿ ಇತ್ತು ಅಂತ ಇತಿಹಾಸಕಾರರು ಹೇಳ್ತಾರೆ.